ಕಮಲಾಕರ ಭಟ್ಟ ನಿಮ್ಮಲ್ಲಿ ಬಹುತೇಕರು ಇವ್ರನ್ನ ನೋಡಿರ್ತಾರೆ. ಕಾರಣ ಪ್ರಖ್ಯಾತ ಜ್ಯೋತಿಷಿ. ದಿನ ಬೆಳಗಾದ್ರೆ ಬಹುತೇಕ ಟಿವಿ ಸ್ಟುಡಿಯೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು, ವಿಶೇಷವಾಗಿ ಪಬ್ಲಿಕ್ ಟಿವಿಯಲ್ಲಿ. ಬೆಳಗ್ಗೆ ಮುಂಚೆ ಬಂದು ನಿಮ್ಮ ಭವಿಷ್ಯದ ಬಗ್ಗೆ ಹೇಳ್ತೀನಿ, ನಿಮ್ಮ ಬದುಕನ್ನ ಬದಲಿಸ್ತೀನಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಇವರ ಮಾತನ್ನ ಲಕ್ಷಾಂತರ ಮಂದಿ ಮುಗ್ಧವಾಗಿ ಕೇಳಿಸ್ಕೊಳ್ತಾ ಇದ್ರು. ಇವರು ಹೇಳಿದಂತ ಪೂಜೆ ಪುನಸ್ಕಾರವನ್ನ ಅದೆಷ್ಟೋ ಮಂದಿ ಮಾಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾರಿಗೂ ಕೂಡ ಕೆಟ್ಟದ್ದನ್ನ ಬಯಸಬಾರದು, ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಮಾಡಬೇಕು ಎನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಆದರೆ ಕೊನೆಗೆ ತನ್ನ ಭವಿಷ್ಯವನ್ನೇ ಪ್ರೆಡಿಕ್ಟ್ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಕಮಲಾಕರ ಭಟ್ ಇದೀಗ ಕೊಲೆ ಪ್ರಕರಣವೊಂದರಲ್ಲಿ ಅರೆಸ್ಟ್ ಆಗಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ. ಏನ್ ಕೇಸು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಸುಚಿತ್ರಾ ಹಾಗೆ ಮಹೇಶ್ ಅಂತೇಳಿ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು ಹೆಚ್ಚು ಕಡಿಮೆ 20 ವರ್ಷಗಳ ಹಿಂದೆ. ಇವರ ಊರು ಉತ್ತರ ಕನ್ನಡದ ಸಿದ್ದಾಪುರದ ಅವರಗುಪ್ಪ ಗ್ರಾಮ. ಗಂಡ ಹೆಂಡತಿ ಆರಂಭದಲ್ಲಿ ಚೆನ್ನಾಗಿದ್ರು, ಆದರೆ ಹೆಂಡತಿ ಕೈಗೆ ಆಂಡ್ರಾಯ್ಡ್ ಫೋನ್ ಸಿಗ್ತಾ ಇದ್ದ ಹಾಗೆ ಹೆಂಡತಿಯ ವರಸೆ ಬದಲಾಗಿಬಿಡ್ತಂತೆ. ಗಂಡ ಮಹೇಶ್ ಬೆಂಗಳೂರಿನ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಹೆಂಡತಿ ಊರಿನಲ್ಲಿ ಇದ್ರು. ಹೀಗಾಗಿ ಹೆಂಡತಿಯ ಮೇಲೆ ಗಂಡನಿಗೆ ಅನುಮಾನ. ಕಾರಣ ಸದಾ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರ್ತಾ ಇದ್ರಂತೆ, ಅವರ ಜೊತೆಗೆ ಚಾಟಿಂಗ್ ಅನ್ನ ಮಾಡ್ತಾ ಇದ್ರಂತೆ. ಹೀಗಾಗಿ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಾನೆ ಇತ್ತು. ಇಬ್ರು ಮಕ್ಕಳಾದ್ರೂ ಕೂಡ ಜಗಳಕ್ಕೆ ಮಾತ್ರ ಬ್ರೇಕ್ ಬಿದ್ದಿರಲಿಲ್ಲ. ಹೀಗಿರುವಾಗಲೇ ಈ ಸುಚಿತ್ರಾಗೆ ಈ ಸ್ವಾಮೀಜಿ ಕಮಲಾಕರ ಭಟ್ ಪರಿಚಯ ಆಗತ್ತೆ. ಹೇಗೆ ಅಂದ್ರೆ, ನನ್ನ ಸಂಸಾರ ಸರಿಯಿಲ್ಲ ಅಂತ ಜ್ಯೋತಿಷ್ಯವನ್ನ ಕೇಳೋದಿಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಪರಿಚಯ ಆಗಿ ಅದಾದ ಬಳಿಕ ಅದು ಇನ್ನೊಂದು ಹಂತಕ್ಕೆ ಹೋಗಿದೆ. ಅಂತಿಮವಾಗಿ 5 ತಿಂಗಳ ಹಿಂದೆ ತನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಸುಚಿತ್ರಾ ಈ ಕಮಲಾಕರ ಭಟ್ ಜೊತೆಗೆ ಹೋಗಿ ಶಿವಮೊಗ್ಗದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಜ್ಯೋತಿಷಿ ಹಾಗೆ ಸುಚಿತ್ರಾ ನಾಯ್ಕ್ ಅಲ್ಲೇ ವಾಸ ಮಾಡ್ತಾ ಇದ್ರು. ಹೀಗಿರುವಾಗಲೇ ಸುಚಿತ್ರಾ ಹೆಣ್ಣು ಮಗಳು ಇರ್ತಾರಲ್ಲ, ಆಕೆ ತನ್ನ ತಂದೆಗೆ ಫೋನ್ ಮಾಡಿ ಅಪ್ಪ ಹೀಗೀಗ ಆಗ್ತಾ ಇದೆ ಅಮ್ಮನ ವಿಚಾರದಲ್ಲಿ ಅಂತ ಹೇಳಿರ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಸುಚಿತ್ರಾಗೆ ಮಗಳ ಮೇಲೆ ವಿಪರೀತ ಸಿಟ್ಟು ಬರುತ್ತೆ. ಮಗಳಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಹೀಗಾಗಿ ಮಗಳು ಏನ್ ಮಾಡ್ತಾಳೆ, ಒಂದು ದಿನ ಅಂದ್ರೆ ಅಪ್ಪನಿಗೆ ಫೋನ್ ಮಾಡಿ ಅಪ್ಪ ನಾನು ನೀನಿದ್ದಲ್ಲಿ ಬರ್ತೀನಿ ಅಂತ ಹೇಳಿದ್ದಾಳೆ. ಅದಾದ ಬಳಿಕ ಅಪ್ಪ ಮಗಳನ್ನ ಊರಿಗೆ ಕರ್ಸ್ಕೊಂಡಿದ್ದಾರೆ. ಊರಿಗೆ ಬರ್ತಾ ಇದ್ದ ಹಾಗೆ ಸುಚಿತ್ರಾ ತನ್ನ ಗ್ಯಾಂಗ್ ಕರ್ಕೊಂಡು ಬಂದು ಅಟ್ಯಾಕ್ ಮಾಡಿ ಬಿಡ್ತಾರೆ. ಹೀಗೆ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಮಹೇಶ್ನ ರಕ್ಷಣೆಗೆ ಅಂತ ಬಂದಂತ ಮಹೇಶ್ನ ಸಹೋದರ ವಸಂತ್ ಅಡ್ಡ ಬಂದು ನಿಂತ್ಕೊಳ್ತಾ ಇದ್ದ ಹಾಗೆ ವಸಂತ್ಗೆ ಮನಸ್ಸಿಗೆ ಬಂದ ಹಾಗೆ ಚಾಕು ಚುಚ್ಚಿದ್ದಾರೆ. ಆಗ ಏನೂ ತಪ್ಪು ಮಾಡದಂತ ವಸಂತ್ ಇದೀಗ ಬಲಿ ಆಗಿದ್ದಾರೆ. ಯಾರದ್ದೋ ಜಗಳ, ಯಾರದ್ದೋ ಪ್ರಕರಣ, ಅಲ್ಲಿ ಅಡ್ಡ ಬಂದಂತ ಮಹೇಶನ ಅಣ್ಣ ವಸಂತ್ ಬಲಿಯಾಗುವಂತ ಪರಿಸ್ಥಿತಿ ಎದುರಾಯಿತು. ಅಂತಿಮವಾಗಿ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಕೊನೆಯದಾಗಿ ಇದರ ಹಿಂದೆ ಇದ್ದಂತ ಜ್ಯೋತಿಷಿ ಕಮಲಾಕರ ಭಟ್ ಸೇರಿದಂತೆ ಆತನ ಪ್ರೇಯಸಿ ಆಗಿರುವಂಥ ಸುಚಿತ್ರಾ ಸೇರಿದಂತೆ ಒಟ್ಟು 7 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ಅಂತಿಮವಾಗಿ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇದರ ನಡುವೆ ಕೋರ್ಟ್ಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಅಲ್ಲಿನ ಜನ ಕೂಡ ಇವರಿಗೆ ಚೆನ್ನಾಗಿ ಗೂಸ ಕೊಟ್ಟಿದ್ದಾರೆ.